ಹೈ ವೋಲ್ಟೇಜ್ ಅಖಾಡ ಚನ್ನಪಟ್ಟಣದಲ್ಲಿ ಗೆಲ್ಲೋದು ಯಾರು? ಮತದಾನ ಮುಗಿತು, ಇನ್ನೇನಿದ್ರು ರಿಸಲ್ಟ್ ಲೆಕ್ಕಾಚಾರ ಮಾತ್ರ ಬಾಕಿ ಇರೋದು. ಹೈ ವೋಲ್ಟೇಜ್ ಅಖಾಡ ಚನ್ನಪಟ್ಟಣದಲ್ಲಿ ಗೆದ್ದು ಬೀಗೋದು ಯಾರು? ಮತದಾನ ಅಂತೂ ಮುಗ್ದೋಗಿದೆ, ಇನ್ನೇನಿದ್ರು ರಿಸಲ್ಟ್ ಲೆಕ್ಕಾಚಾರ ಮಾತ್ರ ಬಾಕಿ ಇರೋದು. ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ ಕಡೆನೆ ಎಲ್ಲರ ಚಿತ್ತ ಇದೆ. ಗೊಂಬೆನಾಡಿನಲ್ಲಿ ದಾಖಲೆ ಪ್ರಮಾಣದ ಮತದಾನ ಆಗಿದೆ. 88.80% ಅಷ್ಟು ಮತದಾನ ಆಗಿರೋದು. ದಾಖಲೆ ಪ್ರಮಾಣದ ಮತದಾನ. ದಳಪತಿ ಜಿಕೆ ಬ್ರದರ್ಸ್ಗೆ ಪ್ರತಿಷ್ಠೆಯ ಕಣವಾಗಿದೆ ಚನ್ನಪಟ್ಟಣ. ನಿಖಿಲ್ ಯೋಗೇಶ್ವರ್ ನಡುವೆ ನೇರವಾದಂತಹ ಹಣಾಹಣಿ ನಡೆದಿತ್ತು. ಇಲ್ಲಿ ನಿಖಿಲ್ ಅನ್ನು ಕೂಡ ಕಡೆಗಣಿಸೋದಕ್ಕಾಗಲ್ಲ, ಯೋಗೇಶ್ವರನ್ನು ಕೂಡ ತೆಗೆದುಹಾಕೋದಕ್ಕಾಗಲ್ಲ. ಉಭಯ ಪಕ್ಷಗಳ ನಾಯಕರು ಕಾರ್ಯಕರ್ತರ ನಡುವೆ ಬೆಟ್ಟಿಂಗ್ ಅಂತೂ ಬೇಜಾನ್ ಜೋರಾಗಿ ನಡೀತಾ ಇದೆ. ನಿಖಿಲ್ ಹಾಗೂ ಸಿಪಿವೈ ಮೇಲೆ ಕೋಟ್ಯಾಂತರ ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ದಾರೆ. ಎರಡೂ ಕಡೆಯಿಂದ ಚುನಾವಣೆಯಲ್ಲಿ ಹಣದ ಹೊಳೆಯನ್ನೇ ಹರಿಸಲಾಗಿತ್ತು. ಪ್ರತಿ ವೋಟ್ಗೆ 4,000 ರಿಂದ 6,000 ರೂಪಾಯಿ ಕೊಟ್ಟಿದ್ದಾರೆ ಅಂತ ಸದ್ದು ಇದೆ, ಸುದ್ದಿನೂ ಇದೆ. ಚನ್ನಪಟ್ಟಣ ಯಾರಿಗೆ? ಗೆಲ್ಲೋದು ಯಾರು, ಸೋಲೋದು ಯಾರು? ಮೈ ಗಾಡ್, ಒಂದೊಂದು ವೋಟ್ಗೆ 4,000 ರಿಂದ 6,000 ರೂಪಾಯಿ ಕೊಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ. ಎರಡೂ ಕಡೆಯಿಂದ ಅಂದ್ರೆ ಮೈತ್ರಿ ಮತ್ತೆ ಕಾಂಗ್ರೆಸ್ ಪಕ್ಷ ಎರಡೂ ಕಡೆಯವರಿಂದ ಹಣದ ಹೊಳೆಯನ್ನೇ ಹರಿಸಿಬಿಟ್ಟಿದ್ದಾರೆ. ಚನ್ನಪಟ್ಟಣ ಚುನಾವಣೆಯಲ್ಲಿ ಹಣ ಇಲ್ಲದೆ ಅಥವಾ ಹಣವನ್ನ ಹಂಚದೆ ಇವರು ಏನಾದರೂ ಚುನಾವಣೆ ಮಾಡಿರ್ತಾರೆ ಅಂತ ಅಂದುಕೊಂಡ್ರೆ ಅದು ತಪ್ಪು. ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್ ದೂರವಾಣಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಸದ್ಯ ಮತದಾನ ಅಂತೂ ಮುಗ್ದಿದೆ, ಇನ್ನೇನಿದ್ರು ರಿಸಲ್ಟ್ ಲೆಕ್ಕಾಚಾರ ಮಾತ್ರ ಬಾಕಿ ಇರೋದು. ಆದ್ರೆ ಆ ರಿಸಲ್ಟ್ ಲೆಕ್ಕಾಚಾರ ಕೂಡ ಬಹಳ ಜೋರಾಗಿ ನಡೀತಾ ಇದೆ ಚನ್ನಪಟ್ಟಣದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಒಂದ್ ಕಡೆ ಕಾರ್ಯಕರ್ತರು ಬೆಟ್ಟಿಂಗ್ ಕಟ್ಟಿರೋದು, ಇನ್ನೊಂದ್ ಕಡೆ ಚುನಾವಣೆಯಲ್ಲಿ ಒಂದೊಂದು ವೋಟ್ಗೂ 4,000 ರಿಂದ 6,000 ರೂಪಾಯಿ ದುಡ್ಡು ಖರ್ಚು ಮಾಡಿದ್ದಾರೆ ಎರಡು ಪಕ್ಷದವರು ಅಂತ ಹೇಳುವಂಥದ್ದು. ಸದ್ಯ ಚನ್ನಪಟ್ಟಣ ಮತದಾನದ ನಂತರ ಹೇಗಿದೆ ಅಲ್ಲಿ? ಯಾವಾಗ ಚನ್ನಪಟ್ಟಣಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ, ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಸ್ಪರ್ಧೆ ಮಾಡಿದ್ರು, ಅಂದಿನಿಂದನೇ ಕೂಡ ಚನ್ನಪಟ್ಟಣದಲ್ಲಿ ಒಂದ್ ರೀತಿ ಹೈ ವೋಲ್ಟೇಜ್ ಕ್ಷೇತ್ರ ಆಯ್ತು. ಹಾಗಾಗಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೂಡ ಘಟಾನುಘಟಿ ನಾಯಕರು ಕೊಟ್ಟಿರುವಂತದ್ದು, ಅಬ್ಬರದ ಪ್ರಚಾರಗಳನ್ನು ಕೂಡ ಮಾಡಿದ್ರು. ನಿನ್ನೆ ಸಂಜೆ ಮತದಾನ ಮುಗಿದಿದೆ. ಮತದಾನ ಮುಗಿದ ನಂತರ ಇದೀಗ ಚನ್ನಪಟ್ಟಣದಲ್ಲಿ ಒಂದು ರೀತಿಯ ಬೆಟ್ಟಿಂಗ್ ಭರಾಟೆ ಜೋರಾಗಿರುವಂತದ್ದು. ಕೇವಲ ಚನ್ನಪಟ್ಟಣ ಅಲ್ಲದೆ ರಾಮನಗರ, ಮಂಡ್ಯ, ಮೈಸೂರು ಸೇರಿದಂತೆ ಹಲವು ಭಾಗಗಳಲ್ಲಿ ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಬೆಟ್ಟಿಂಗ್ ಅನ್ನ ಕಟ್ತಾ ಇರುವಂತದ್ದು ವಿಶೇಷವಾಗಿರುವಂತದ್ದು. ಯಾಕಂತಂದ್ರೆ ಸೋಲು ಗೆಲುವಿನ ಲೆಕ್ಕಾಚಾರದ ಜೊತೆಗೆ ಈ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿರುವಂತದ್ದು. ಈ ಬಾರಿಯ ಚನ್ನಪಟ್ಟಣದ ಉಪಕೇಂದ್ರದಲ್ಲಿ ಕೋಟ್ಯಾಂತರ ರೂಪಾಯಿ ಚುನಾವಣೆಗೆ ಖರ್ಚನ್ನ ಮಾಡಿದ್ದಾರೆ ಅಂತ ಹೇಳಾಗ್ತಾ ಇರುವಂತದ್ದು. ಪ್ರತಿ ಒಂದು ಓಟಿಗೂ ಕೂಡ 4,000 ರಿಂದ 6,000 ರೂಪಾಯಿನ ಕೊಟ್ಟಿದ್ದಾರೆ. ಜೊತೆಗೆ ಆ ಕಾರ್ಯಕರ್ತರಿಗೆ ಒಂದಷ್ಟು ಕೋಟ್ಯಾಂತರ ರೂಪಾಯಿನ ಹಣದ ಹೊಳೆಯನ್ನ ಏರಿಸಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇದೀಗ ನಿನ್ನೆ ಸಂಜೆ ಚುನಾವಣೆ ಮುಗಿದ ನಂತರ ಬೂತ್ ವೈಸ್ ಒಂದಷ್ಟು ಲೆಕ್ಕಾಚಾರಗಳನ್ನ ಜೆಡಿಎಸ್ ನಾಯಕರಾಗಿರ್ಬೋದು, ಬಿಜೆಪಿ ನಾಯಕರಾಗಿರ್ಬೋದು ಲೆಕ್ಕಾಚಾರವನ್ನ ತೆಗೆದುಕೊಂಡಿದ್ದಾರೆ. ಆ ಲೆಕ್ಕಾಚಾರದ ನಂತರ ಇದೀಗ ಬೆಟ್ಟಿಂಗ್ ಭರಾಟೆಯನ್ನ ಮಾಡ್ತಾ ಇರುವಂತದ್ದು. ಜಾತಿವಾರು ಯಾರಿಗೆ ಬಿದ್ದಿದೆ, ಆ ಬೂತ್ ವೈಸ್ ಯಾರಿಗೆ ಹೆಚ್ಚಿನ ಲೀಡ್ ಅನ್ನ ಸಿಗುತ್ತೆ, ಜೊತೆಗೆ ಎಷ್ಟು ಲೀಡ್ ನಲ್ಲಿ ಯಾರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರನೂ ಕೂಡ ಕಾರ್ಯಕರ್ತರಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇದೀಗ ಚನ್ನಪಟ್ಟಣದಲ್ಲಿ ಒಂದ್ ರೀತಿ ದೊಡ್ಡ ಮಟ್ಟದ ಬೆಟ್ಟಿಂಗ್ ಭರಾಟೆಯನ್ನ ನಡೆಸ್ತಾ ಇರುವಂತದ್ದು. ಕೋಟ್ಯಾಂತರ ರೂಪಾಯಿ ಹಣವನ್ನ ಈಗ ಅಭ್ಯರ್ಥಿಗಳ ಮೇಲೆ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಕಟ್ತಾ ಇರುವಂತದ್ದು. ಹಾಗಾಗಿ ಚನ್ನಪಟ್ಟಣದಲ್ಲಿ ಈ ಬಾರಿ ಚುನಾವಣೆಗೆ 100 ಕೋಟಿ ಖರ್ಚು ಮಾಡಿದ್ರೆ ಬೆಟ್ಟಿಂಗು ಕೂಡ ಒಂದಷ್ಟು ಕೋಟ್ಯಾಂತರ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಇದೊಂದ್ ರೀತಿ ಅಚ್ಚರಿ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು. ಸೋಲು ಗೆಲುವಿನ ಲೆಕ್ಕಾಚಾರ ಇಬ್ರಿಗೂ ಕೂಡ ಬಹಳ ಮುಖ್ಯ. ಯಾಕಂದ್ರೆ ಸೋತೋರು ಗೆದ್ದೋರು ಅನ್ನೋದು ಒಂದು ಪ್ರಶ್ನೆ ಆದ್ರೆ, ಬೆಟ್ಟಿಂಗ್ ನಿಂದ ಕಳ್ಕೊಂಡವರು ಕೂಡ 106 ಜನ ಇರ್ತಾರೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಈ ಬಾರಿ ಕೋಟ್ಯಾಂತರ ರೂಪಾಯಿ ಬೆಟ್ಟಿಂಗ್ ಅನ್ನು ಕೂಡ ಕಟ್ತಾ ಇರುವಂತದ್ದು. 23ಕ್ಕೆ ಫಲಿತಾಂಶ ಬರುತ್ತೆ. 23ರವರೆಗೂ ಕೂಡ ಚನ್ನಪಟ್ಟಣದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ನಿರಂತರವಾಗಿ ನಡೆಯುತ್ತೆ.